ಗರಿಕೆಯನ್ನ ಭೂಲೋಕದ ಸಂಜೀವಿನಿ ಅಂತಲೇ ಕರಿಬಹುದು. ಆದರೆ ಗರಿಕೆ ರಸ ಮಾಡೋ ವಿಧಾನ, ಅದು ಸೇವನೆ ಮಾಡೋ ಸಮಯ, ಸೇವನೆ ಮಾಡೋ ವಿಧಾನ ಬಹಳ ಮುಖ್ಯ. ಸೊ ಗರಿಕೆ ಮಾಡೋ ವಿಧಾನ ಹೇಗೆ ಅಂತಂದರೆ, ಒಂದು ಶುದ್ಧವಾದ ಪರಿಸರದಿಂದ ಗರಿಕೆ ತೊಗೊಂಬನ್ನಿ. ಒಂದು 15-20 ಗರಿಕೆ ಅಷ್ಟೇ ತೊಗೋಬೇಕು. ಒಬ್ಬರಿಗೆ ಒಂದು ಸರಿ ಗರಿಕೆ ಜ್ಯೂಸ್ಗೆ ಯಾವುದೇ ಕಾರಣಕ್ಕೆ ಒಂದು ಹಿಡಿ ಗರಿಕೆ ತೊಗೊಂಡು ಚೆನ್ನಾಗಿ ನೀರು ಹಾಕಿ ರುಬ್ಬಿ ಆ ನಾರು ಸಮೇತ ಕುಡಿದ್ರೆ ತುಂಬ ಅಸಿಡಿಟಿ ಇಶ್ಯೂಸು, ಗ್ಯಾಸ್ಟ್ರಿಕ್ ಇಶ್ಯೂಸು, ತಲೆನೋವು, ವಾಮಿಟಿಂಗು, ಲೂಸ್ ಮೋಷನ್ಸು ಇದೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಸೊ ಒಂದು 15-20 ಗರಿಕೆ ತೊಗೊಳ್ಳಿ. 200 ml ನೀರು ಸಹ ಇಟ್ಕೊಳ್ಳಿ. ಆದರೆ ಈ ಚಟ್ನಿ ಮಾಡೋ ಜಾರಲ್ಲಿ, ಚಟ್ನಿ ಮಾಡ್ತೀವಲ್ಲ ಮಿಕ್ಸಿ ಜಾರಲ್ಲಿ, ಅದರಲ್ಲಿ ಗರಿಕೆ ಇಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಚಟ್ನಿ ರೀತಿ ಫಸ್ಟು ರುಬ್ಕೊಳ್ಳಿ. ಚಟ್ನಿ ರೀತಿ ಅದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಉಳಿದಿರೋ ಆಲ್ಮೋಸ್ಟ್ 1 ಲೋಟ ನೀರಿರುತ್ತಲ್ಲ, ಆ ನೀರಿನ ಜೊತೆಗೆ ಅದನ್ನು ನೀವು ಶೋಧಿಸಿದಾಗ ಬರೋ ಶುದ್ಧವಾದ ಗರಿಕೆ ರಸ ಏನಿದೆ ಅದು ತೆಳುವಾಗಿರುತ್ತೆ, ಅಂದರೆ ಡೈಲ್ಯೂಟ್ ಆಗಿರುತ್ತೆ. ಹೀಗೆ ಡೈಲ್ಯೂಟ್ ಆಗಿರೋ ತೆಳುವಾಗಿರೋ ಗರಿಕೆ ರಸನ್ನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಗೋಬೇಕು. ಹೀಗೆ ತಗೊಂಡ್ಮೇಲೆ 2 ಗಂಟೆ ಕಾಲ ಬೇರೆನೇನ ತಗೋಬಾರ್ದು. ಗರಿಕೆ ರಸ ತಗೊಂಡು ಒಂದು ಅರ್ಧ ಗಂಟೆಗೋ 3/4 ಗಂಟೆಗೋ ಕಾಫಿ ಟೀ ಕಷಾಯ ಕುಡಿದ್ರೆ ಗರಿಕೆ ರಸ ಪ್ರಯೋಜನ ನಮಗೆ ಸಿಗಲ್ಲ. ಹೀಗಾಗಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲೇ ತಗೋಬೇಕು. ಗರಿಕೆ ತೊಗೊಂಡ್ಮೇಲೆ ಬೇರೆ ಏನು ಟಿಫನ್ ಮಾಡೋ ಟೈಮ್ಗೆ ಒಂದು 2 ಗಂಟೆ ಗ್ಯಾಪ್ ಕೊಡಬೇಕು. ಆನಂತರ ನೀವು ಟಿಫನ್ ಮಾಡ್ಬೋದು. ಬಟ್ ಯಾರಿಗೆ ತುಂಬ ಹೆಚ್ಚಿಗೆ ಅಸಿಡಿಟಿ ಇದೆ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ ಅಂಥವ್ರು ಗರಿಕೆ ಅವಾಯ್ಡ್ ಮಾಡ್ಕೊಳ್ಳಿ. ಉಳಿದವರೆಲ್ಲ ತಗೋಬೋದು. ಬಟ್ ವಾರದಲ್ಲಿ ಒಂದು 3 ದಿನ ಅಥವಾ 4 ದಿನ ಅಷ್ಟೇ ತಗೋಬೇಕು. ಒಟ್ಟಾರೆ ಗರಿಕೆ ಸೊ ಅದು ಆಹಾರ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೆ ಆಹಾರ ಆಗ್ತಾ ಹೋಗುತ್ತೆ. ಜೀವಿಗಳಿಗೆ ಅದು ಕಾಯಿಲೆ ಬರದೇ ಇರೋ ಥರ ತಡೆಯುತ್ತೆ. ಮನುಷ್ಯನಿಗೆ ಅದು ಆಹಾರ ಅಲ್ಲದೆ ಇರ್ಬೋದು, ಆದರೆ ಅದು ಕಾಯಿಲೆಗಳು ಬರದೇ ಇರೋ ಥರ ತಡೆಯೋ ಥರ, ಕಾಯಿಲೆಗಳು ಬಂದಿದ್ರೆ ವಾಸಿ ಮಾಡೋ ಥರ ಅದು ಅಮೃತ ಅಂತಲೇ ಕರಿಬೋದು. ನಮಸ್ಕಾರ.